ಎಲ್ಲರಿಗೂ ನಮಸ್ಕಾರ. ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು 2021ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಂದರೆ ಇವತ್ತು ನಡೆದಂಥ ಪರೀಕ್ಷೆಯ ಪೇಪರ್ ಸೆಕೆಂಡ್ ಪ್ರಶ್ನೆ ಪತ್ರಿಕೆಯ ಸಮಗ್ರವಾದ ಪ್ರಶ್ನೋತ್ತರವನ್ನು ವಿಶ್ಲೇಷಣೆ ಮಾಡ್ತಿದ್ವಿ. ಕಂಪ್ಲೀಟ್ ಕೀ ಆನ್ಸರ್ನ ಅನಾಲಿಸಿಸ್ ಮಾಡ್ತಿದ್ವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿದೆ: ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020ಕ್ಕಾಗಿ ಭಾರತದ ಧ್ಯೇಯಗೀತೆಯನ್ನು ಯಾರು ರಚಿಸಿದರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಜೀವ್ ಸಿಂಗ್. ಸಂಜೀವ್ ಸಿಂಗ್ ಇವರೊಬ್ಬ ದಿವ್ಯಾಂಗ ಕ್ರಿಕೆಟರ್. ಕರ್ದೆ ಕಮಾಲ್ ತು ಎನ್ನುವಂಥ ಗೀತೆಯನ್ನು ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020ಕ್ಕಾಗಿ ಇವರು ರಚಿಸ್ತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ ಇರ್ತಿದೆ: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಸೊ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಕರ್ನಾಟಕ. ಯೂನಿಯನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಮತ್ತು ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಅವರು ಇದರ ಮಾಡ್ಯೂಲನ್ನು ಬಿಡುಗಡೆ ಮಾಡ್ತಾರೆ ಮತ್ತು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ವೆರಿ ಫಸ್ಟ್ ಟೈಮ್ ನಮ್ಮ ರಾಜ್ಯವೇ ಜಾರಿಗೆ ಮಾಡಿಕೊಳ್ತು. ಸೊ ಆಪ್ಷನ್ ಸಿ ಇಸ್ ದ ರೈಟ್. ಇನ್ನು ಮೂರನೇ ಪ್ರಶ್ನೆ ಇರ್ತಿದೆ: ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಾಜಿರಂಗ. ಅಸ್ಸಾಂನಲ್ಲಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪಗ್ರಹ ಟೆಲಿಫೋನ್ಗಳನ್ನು ವೆರಿ ಫಸ್ಟ್ ಟೈಮ್ ಜಾರಿಗೆ ಮಾಡಲಾಯಿತು. 16 ಲಕ್ಷ ಮೌಲ್ಯದ ಸ್ಯಾಟಲೈಟ್ ಫೋನ್ಗಳನ್ನು ಈ ಒಂದು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ ಇರ್ತಿದೆ: ಸೊಂಚಿರಾಯು ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ನೋಡಿ, ಸೊಂಚಿರಾಯುವನ್ನು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಗಾಗಿ ಆರಂಭಿಸಲಾಗಿದೆ. ಸರಿಯಾಗಿದೆ ಅದರ ಉತ್ತರ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭಿಸಿದೆ. ಇದು ತಪ್ಪಿದೆ, ಯಾಕಂದರೆ ಈ ಸೊಂಚಿರಾಯುವನ್ನು ಪ್ರಾರಂಭಿಸಿದ್ದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ನೋಡಿ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇದನ್ನ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಉತ್ತರ ಒಂದು ಮಾತ್ರ ಸರಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಐದನೇ ಪ್ರಶ್ನೆ ಇರ್ತಿದೆ: ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರಾಖಂಡ. ನೋಡಿ, ಮಾನಾದಲ್ಲಿ ಇದು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿದೆ. ಮಾನಾ ಎನ್ನುವಂಥ ಪ್ರದೇಶದಲ್ಲಿ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮಾನಾದಲ್ಲಿ ಈ ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನ್ನು ಉದ್ಘಾಟಿಸಲಾಯಿತು. ಇದು ಸಮುದ್ರ ಮಟ್ಟದಿಂದ ಸುಮಾರು 11,000 ಅಡಿ ಎತ್ತರದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಇನ್ನು ಆರನೇ ಪ್ರಶ್ನೆ ಇರ್ತಿದೆ: ಮಂದ್ರ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, SL ಭೈರಪ್ಪ. SL ಭೈರಪ್ಪ ಅವರು ಮಂದ್ರದ ಜೊತೆಗೆ ಆವರಣ, ಗೃಹಭಂಗ, ಪರ್ವ, ಸಾರ್ಥ, ಮಂದ್ರ, ಅಂಚು, ಯಾನ ಎನ್ನುವಂತಹ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಇವರಿಗೆ 2010ರಲ್ಲಿ ಸರಸ್ವತಿ ಸಮ್ಮಾನ್ ಎನ್ನುವಂಥ ಒಂದು ಶ್ರೇಷ್ಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಏಳನೇ ಪ್ರಶ್ನೆ ಇರ್ತಿದೆ: ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತೆ? ನೋಡಿ, ಇನ್ ಇಂಡಿಯಾ ದ ಫಾರಿನ್ ಗ್ರ್ಯಾಂಟ್ಸ್ ರಿಸೀವ್ಡ್ ಬೈ NGOs ಆರ್ ರೆಗ್ಯುಲೇಟೆಡ್ ಬೈ ಅಂತ ಕೇಳುತ್ತೆ. ನೋಡಿ, ಇಲ್ಲಿ ಎರಡೂ ಪ್ರಶ್ನೆ ಪತ್ರಿಕೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ ಎರಡನ್ನೂ ಇಲ್ಲಿ ಕೊಡಲಾಗಿದೆ. ಸರಿಯಾದ ಉತ್ತರ ನೀವು ಎದುರ ಬದ ಇರೋದ್ರಿಂದ ನೋಡ್ಕೊಳ್ಬೋದು, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ. ನೋಡಿ, ಇದು ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿ ಕೆಲಸ ಮಾಡುತ್ತೆ. ಇದು ವಿದೇಶಿ ಕೊಡುಗೆಗಳ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ನಿಯಂತ್ರಿಸಲಾಗುತ್ತೆ. ಇನ್ನು ಎಂಟನೇ ಪ್ರಶ್ನೆ: ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮ್ UPI ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂತಾನ್. ಆ್ಯಕ್ಚುಲಿ ಇದನ್ನು ಅಭಿವೃದ್ಧಿಪಡಿಸಿದ್ದು ನ್ಯಾಷನಲ್ ಪೇಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾ. ಸೊ ಇದನ್ನು ಮೊದಲಿಗೆ ಭಾರತದ ಭೀಮ್ UPIನ ಮೊದಲಿಗೆ ಅಳವಡಿಸಿಕೊಂಡಂಥ ನೆರೆಯ ರಾಷ್ಟ್ರ ಯಾವುದು ಕೇಳಿದ್ರೆ ಭೂತಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಒಂಬತ್ತನೇ ಪ್ರಶ್ನೆ ಇರ್ತಿದೆ: ಜೋಗ ಜಲಪಾತ ಎಲ್ಲಿದೆ? ನೋಡಿ, ಇದು ಶರಾವತಿ ನದಿಯ ಒಂದು ಸೃಷ್ಟಿಸುವಂಥ ಒಂದು ಜಲಪಾತ. ಆ್ಯಕ್ಚುಲಿ ಜೋಗ ಜಲಪಾತದ ಶರಾವತಿ ನದಿ ಅಂಬುತೀರ್ಥದ ಬಳಿ ಹುಟ್ಟುತ್ತೆ. ಇದು ಜೋಗ್ ಎನ್ನುವಂಥ ಜಲಪಾತವನ್ನು ಸೃಷ್ಟಿ ಮಾಡಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಇನ್ನು 10ನೇ ಪ್ರಶ್ನೆ ಇರ್ತಿದೆ: RBI ವಸತಿ ಹಣಕಾಸು ಕಂಪನಿಗಳಿಗೆ RBIA ವ್ಯವಸ್ಥೆಯನ್ನು ವಿಸ್ತರಿಸಿದೆ. RBIA ಎಂದರೇನು? ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್. ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ, ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 11ನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್ ಆಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸತು ಸಲ್ಫೇಟ್. ನೋಡಿ, ಕೆಂಪು ಅಥವಾ ಗುಲಾಬಿ ವಿಟ್ರಿಯೋಲ್ ಅಂದರೆ ಕೋಬಾಲ್ಟ್ ಸಲ್ಫೇಟ್ ಅಂತ ನಾವು ಹೇಳ್ತೀವಿ. ಆ್ಯಕ್ಚುಲಿ ಸತು ಸಲ್ಫೇಟನ್ನು ಅಥವಾ ಜಿಂಕ್ ಸಲ್ಫೇಟನ್ನು
ಜಿಂಕೇಟ್ ಅಂತಲೂ ಕೂಡ ಕರೀತಾರೆ. ಈ ಅಂಶ ಕೂಡ ಗೊತ್ತಿರಲಿ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು 12ನೇ ಪ್ರಶ್ನೆ ಈ ರೀತಿದೆ, ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಯೇ ಜವಾಬ್ದಾರಿ ಅಥವಾ ಕಾರಣ ಅಂತ ಹೇಳಲಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪರಮಾಣು ವಿದಳನ. ನೋಡಿ, ಸೂರ್ಯನಲ್ಲಿರುವಂಥ ಅಗಾಧವಾದ ಶಕ್ತಿಗೆ ಪರಮಾಣು ಸಮ್ಮಿಲನ ಕಾರಣ. ಆದರೆ ಪರಮಾಣು ವಿದಳನದ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಇದು ನಿಯಂತ್ರಿತ ರೀತಿಯಲ್ಲಿ ಈ ವಿದಳನ ಆಗುತ್ತೆ. ಬಟ್ ಪರಮಾಣು ಬಾಂಬ್ನಲ್ಲಿ ಅನಿಯಂತ್ರಿತ ರೀತಿಯಲ್ಲಿ ಪರಮಾಣು ವಿದಳನ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ, ಕಲ್ಲಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಂಸ್ಕೃತ. 1148ರಲ್ಲಿ ಈ ಒಂದು ಕೃತಿ ರಚನೆಯಾಗುತ್ತೆ. ಕಾಶ್ಮೀರವನ್ನು ಆಳಿದ ರಾಜರುಗಳ ಕ್ರಮಾನುಗತ ವರ್ಣನೆಯನ್ನು ಈ ಒಂದು ಕೃತಿ ಒಳಗೊಂಡಿದೆ. ಈ ಕೃತಿ, ಕಲ್ಲಣನ ರಾಜತರಂಗಿಣಿ ಕೃತಿ, ಸಂಸ್ಕೃತ ಭಾಷೆಯಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 14ನೇ ಪ್ರಶ್ನೆ ಈ ರೀತಿದೆ, ಯಾವ ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಮಗಧದ ರಾಜ ಅಂತೇಳಿ ಉಲ್ಲೇಖಿಸ್ಕೊಳ್ತಾನೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಬ್ರು ಶಾಸನ. ಇದರಲ್ಲಿ ಅಶೋಕ ಪಿಯಾದಸಿ ಆಜೆ ಮಗಧೆ ಅಂತೇಳಿ ಕರ್ಕೊಳ್ತಾನೆ. ಪಿಯಾದಸಿ ಆಜೆ ಮಗಧೆ ಅಂತ ಕರ್ಕೊಳ್ತಾನೆ. ಮತ್ತು ಬುದ್ಧ ಮತ್ತು ಧಮ್ಮದ ಬಗ್ಗೆ ಕೂಡ ಈ ಒಂದು ಶಾಸನದಲ್ಲಿ ಈ ಮಾಹಿತಿ ಇದೆ. ಸೊ ಬಬ್ರು ಶಾಸನ, ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುವ ಶಾಸನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 15ನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ, ಈಸಿಯೆಸ್ಟ್ ಕ್ವಶನ್ ಇದು, ಅರಾವಳಿ ಪರ್ವತ ಶ್ರೇಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 16ನೇ ಪ್ರಶ್ನೆ, ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ? ಸೊ ಇದು ಕರ್ನಾಟಕದಲ್ಲೇ ಇದೆ. ಎಲ್ಲಿ ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿದೆ, ಕೊಡಗಿನಲ್ಲಿದೆ. ಈ ಖಾಸಗಿ ಅಭಯಾರಣ್ಯವನ್ನು ನಿರ್ವಹಣೆ ಮಾಡೋದು ಯಾರು ಕೇಳಿದ್ರೆ ಸಾಯಿ ಸ್ಯಾಂಕ್ಚುರಿ ಟ್ರಸ್ಟ್, SAI ಅಥವಾ ಸಾಯಿ ಸ್ಯಾಂಕ್ಚುರಿ ಟ್ರಸ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 17ನೇ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಸರ್ಕಾರ. ನೋಡಿ, 1934ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಯ ಪ್ರಕಾರ ಈ ಒಂದು ವ್ಯವಸ್ಥೆ ಜಾರಿಯಾಗುತ್ತೆ ಭಾರತ ಸರ್ಕಾರದ ಮೂಲಕ. ಆ್ಯಕ್ಚುಲಿ ಸರ್ಕಾರ 2% ಆಫ್ ಇನ್ಫ್ಲಮೇಷನ್ ಟಾರ್ಗೆಟನ್ನು ನೀಡುತ್ತೆ. ಇದು ಫ್ಯೂಚರ್ ಪ್ಲಾನ್ಗೆ ಸಹಕಾರಿಯಾಗಿರುವಂತಹ ಒಂದು ಹಣದುಬ್ಬರದ ಗುರಿ ಹೊಂದಿಸುವಂಥ ವ್ಯವಸ್ಥೆಯಾಗಿದೆ. ಇದು ಭಾರತ ಸರ್ಕಾರದ ಮೂಲಕ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 18ನೇ ಪ್ರಶ್ನೆ, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಸೂರು. ಆ್ಯಕ್ಚುಲಿ ಇದನ್ನು 1969 ಜುಲೈ 17ರಂದು ಪ್ರಾರಂಭ ಮಾಡಲಾಗುತ್ತೆ, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯನ್ನು. ಇದು ಲ್ಯಾಂಗ್ವೇಜ್ ಬ್ಯೂರೋ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಡಿ ಕೆಲಸ ಮಾಡುತ್ತೆ. ಸೊ ಎಲ್ಲಿದೆ ಪ್ಲೇಸ್ ಕೇಳಿದ್ರೆ ಮೈಸೂರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 19ನೇ ಪ್ರಶ್ನೆ, ಗ್ರೂಪ್ವೇರ್ ಎನ್ನುವುದು ಒಂದು ಏನು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಾಫ್ಟ್ವೇರ್. ಇದೊಂದು ಕೊಲಾಬರೇಟಿವ್ ಸಾಫ್ಟ್ವೇರ್ ಆಗಿದೆ. ಅಂದರೆ ಅನೇಕರು ಸೇರಿ ಗುಂಪಾಗಿ ಕೆಲಸ ಮಾಡಲು ಸಹಕಾರಿಯಾಗುವಂಥ ಸಾಫ್ಟ್ವೇರ್ ಗ್ರೂಪ್ವೇರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 20ನೇ ಪ್ರಶ್ನೆ, ತೊಗಲು ಗೊಂಬೆ ಆಟ ಏನಿದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇದೊಂದು ಬೊಂಬೆ ಆಟ. ಬೊಂಬೆಗಳು ಅಥವಾ ಪೊಪೆಟ್ಗಳ ಮೂಲಕ ಆಡುವಂಥ ಆಟವೇ ತೊಗಲು ಬೊಂಬೆ ಆಟ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 21ನೇ ಪ್ರಶ್ನೆ, ಈ ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಶ್ಯೂರರಿ ಅಥವಾ ಪ್ರಮಾಣ ಪತ್ರ. ನೋಡಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ 5 ರೀತಿಯ ರಿಟ್ಗಳನ್ನು ಹೊರಡಿಸುತ್ತೆ. ಯಾಕೆ ರಿಟ್ಗಳನ್ನು ಹೊರಡಿಸುತ್ತೆ ಅಂದರೆ, ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ 32ನೇ ವಿಧಿ ಹೇಳುತ್ತೆ, ಭಾರತದ ಪ್ರಜೆಗಳಿಗೆ, ಯಾವುದೇ ಪ್ರಜೆಗಳಿಗೆ ಮೂಲಭೂತ ಹಕ್ಕಿನ ಧಕ್ಕೆಯಾದಲ್ಲಿ ಆತ ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಪಡಿಬೋದು 32ನೇ ವಿಧಿ ಪ್ರಕಾರ. ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ 5 ರೀತಿಯ ರಿಟ್ಗಳನ್ನು ಹೊರಡಿಸುತ್ತೆ. ಅದರಲ್ಲಿ ಒಂದು ರಿಟ್ ಸರ್ಶ್ಯೂರರಿ. ಸರ್ಶ್ಯೂರರಿ ಅಂದರೆ ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 22ನೇ ಪ್ರಶ್ನೆ, ಆಫ್ರಿಕಾದ ಪರ್ಯಾಯ ದ್ವೀಪ ಹಾರ್ನ್ ಈ ಪ್ರದೇಶವನ್ನು ಒಳಗೊಂಡಿದೆ. ಸೊ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1, 2 ಮತ್ತು 4 ಅಂದರೆ ಜಿಬೌಟಿ, ಸೊಮಾಲಿಯಾ ಮತ್ತು ಎರಿಟ್ರಿಯಾ ಎನ್ನುವಂಥ ಪ್ರದೇಶವನ್ನು ಒಳಗೊಂಡಿದೆ. ಈ ಪ್ರದೇಶಗಳ ಒಟ್ಟಾರೆ ಸಂಸ್ಕೃತಿ ತುಂಬ ಹಿಂದಿನಿಂದಲೂ ಒಂದೇ ಸಮನಾಗಿದೆ, ಸೇಮ್ ಇದೆ. ಆ್ಯಕ್ಚುಲಿ ಕೀನ್ಯಾ, ಸುಡಾನ್ ಮತ್ತು ದಕ್ಷಿಣ ಸುಡಾನ್ಗಳನ್ನು ಕೂಡ ಈ ಹಾರ್ನ್ ಗುಂಪಿಗೆ ಸೇರಿಸಲಾಗುತ್ತೆ ವಿಶಾಲ ಅರ್ಥದಲ್ಲಿ. ಬಟ್ ಆ್ಯಕ್ಚುಲಿ ಹಾರ್ನ್ ದ್ವೀಪ ಯಾವುದು ಕೇಳಿದ್ರೆ ಜಿಬೌಟಿ, ಸೊಮಾಲಿಯಾ ಮತ್ತು ಎರಿಟ್ರಿಯಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 23ನೇ ಪ್ರಶ್ನೆ, ಬೋಲ್ಡ್ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆ್ಯಕ್ಚುಲಿ ಸಿ ಇಸ್ ದ ರೈಟ್ ಆನ್ಸರ್, 1 ಮತ್ತು 2. ಇದರ ಬಗ್ಗೆ ನೀವು ಸರಿಯಾಗಿ ಕನ್ಫರ್ಮೇಷನ್ ಅಂತ ಕೇಳಿ ನಾನು ಕಮೆಂಟ್ ಮಾಡಿ ಸಿ ಅಥವಾ ಡಿ
ಯಾವುದು ಸರಿ ಅಂತೇಳಿ ಉತ್ತರ ಹೇಳಬೇಕು. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 24ನೇ ಪ್ರಶ್ನೆ, ಏಷ್ಯಾದ ಆರ್ಥಿಕ ಸಂವಾದ, ಏಷ್ಯಾ ಎಕಾನಮಿಕ್ ಡೈಲಾಗ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿದೆ. ಇಟ್ ಈಸ್ ರಾಂಗ್ ಆನ್ಸರ್. ಒಂದನೇದು ಸರಿ ಇಲ್ಲ. ಏಷ್ಯಾದ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆ ಮೇಲೆ ಕೇಂದ್ರೀಕರಿಸುತ್ತೆ. ಇದು ಸರಿ ಇದೆ. ಸೊ ಒಂದೇ ತಪ್ಪು. ಯಾಕೆ ತಪ್ಪು ಅಂದರೆ ಇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ MEA ಅದಕ್ಕೆ ಸಂಬಂಧಪಟ್ಟಿದೆ, ಅದರ ಅಡಿ ಕೆಲಸ ಮಾಡುತ್ತೆ. ಸೊ ಆಪ್ಷನ್ ಬಿ ಮಾತ್ರ ಸರಿ ಇರೋದಿಲ್ಲಿ. ಆಪ್ಷನ್ 2 ಮಾತ್ರ ಸರಿ ಇರೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 25ನೇ ಪ್ರಶ್ನೆ, ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಗಸ್ಟ್ 7. ನೋಡಿ, 2015ರಲ್ಲಿ ಮೊದಲಿಗೆ ಇದನ್ನು ಪ್ರಾರಂಭ ಮಾಡಲಾಯಿತು. ಈ ಸಂಪ್ರದಾಯವನ್ನು ನರೇಂದ್ರ ಮೋದಿಯವರು ಚೆನ್ನೈನಲ್ಲಿ ಆಗಸ್ಟ್ 7, 2015ರಲ್ಲಿ ವೆರಿ ಫಸ್ಟ್ ಟೈಮ್ ಪ್ರಾರಂಭ ಮಾಡ್ತಾರೆ. ಅಂದಿನಿಂದ ನಾವು ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸ್ತಿದ್ದೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 26ನೇ ಪ್ರಶ್ನೆ, ಸುತ್ತು ಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ. ನೋಡಿ, ಇದೇನೆಂದರೆ ಆ್ಯಕ್ಚುಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್. ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ ಆ ರೀತಿ ಆಗಿದೆ. ಭಾರತದ ಮೊದಲ ಸ್ವರ್ಣ ಪದಕ ಯಾವುದರಲ್ಲಿ ದೊರಕಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಾವ್ಲಿನ್ ಎಸೆತ. ಯಾರಂತ ನಮಗೆ ಈಗಾಗಲೇ ಗೊತ್ತಿದೆ, ನೀರಜ್ ಚೋಪ್ರಾ. ಇಡೀ ದೇಶದಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಇವರು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 27ನೇ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟುಗಳು ಕಂಡು ಬರ್ತವೆ? ಸೊ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 3. ಅಂದರೆ ಸೆಂಟಿನೆಲಿಸ್ ಮತ್ತು ಜರವಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಹಾಗಾದರೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರುವಂಥ ಬುಡಕಟ್ಟುಗಳು, ಪ್ರಮುಖ 4 ಬುಡಕಟ್ಟುಗಳು ಯಾವುದು ಅಂದರೆ ಗ್ರೇಟ್ ಅಂಡಮಾನೀಸ್, ವಂಗೆ, ಜರವಾ ಮತ್ತು ಸೆಂಟಿನೆಲಿಸ್. ಸೊ ಇಲ್ಲಿ ಸೆಂಟಿನೆಲಿಸ್ ಮತ್ತು ಜರವಾ ಮಾತ್ರ ಕೊಟ್ಟಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 28ನೇ ಪ್ರಶ್ನೆ, ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನಂತ ಕರೀತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಯೋಲಿಯನ್ ಸರೋವರ. ನೋಡಿ, ಎಯೋಲಿಯನ್ ಲೇಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 29ನೇ ಪ್ರಶ್ನೆ, ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿದ್ದ ಆಯ್ಕೆ ಮಾಡಿ. 1ನೇ ಆಪ್ಷನ್, ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂಮಿ ಸಮೂಹವನ್ನು ತಲುಪುತ್ತೆ. ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳಕೊಲ್ಲಿ ಶಾಖೆ ಸರಿ ಇದೆ. ಇದು ಮಳೆಯಲ್ಲಿ ವಿರಾಮಗಳನ್ನು ಹೊಂದುವ ಪ್ರವೃತ್ತಿ ಹೊಂದಿದೆ. ಅಫ್ಕೋರ್ಸ್ ಇದು ಸರಿ ಇದೆ. ನೈಋತ್ಯ ಮಾನ್ಸೂನ್ ಹಿಮ್ಮೆಟ್ಟುತ್ತೆ. ಕಾಯಂ ಪಟ್ಟಿಗಳು ಅಂದರೆ ವಿಂಡ್ ಬೆಲ್ಟ್ಗಳು ದಕ್ಷಿಣಕ್ಕೆ ಚಲಿಸಲು ಆರಂಭಿಸಿದಾಗ, ಇದು ಕೂಡ ಸರಿ ಇದೆ. ಸೊ 3 ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1, 2 ಮತ್ತು 3 ಈಸ್ ಆಲ್ಸೋ ರೈಟ್. ಇನ್ನು 30ನೇ ಪ್ರಶ್ನೆ, ಗುಪ್ತ ಚಲಾವಣೆ ನೋಟುಗಳ ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ. ನೋಡಿ, ಇದು ಈ ನಿಷೇಧವನ್ನು ಮೀರಿದರೆ 10 ಲಕ್ಷ ಜೈಲು ಶಿಕ್ಷೆಯನ್ನು ಶಿಫಾರಸು ಮಾಡುತ್ತೆ. ಏನನ್ನು ಕೇಳಿದ್ರೆ ಗುಪ್ತ ಚಲಾವಣೆ ನೋಟು ಅಥವಾ ನಾಣ್ಯಗಳ ನಿಷೇಧದ ಬಗ್ಗೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 31ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 21ರಿಂದ 30ಕ್ಕಾಗಿ ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಿಸಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಘೋಷಣೆಯನ್ನು ಮಾಡ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 32ನೇ ಪ್ರಶ್ನೆ, ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ. ಆ್ಯಕ್ಚುಲಿ ಇಲ್ಲಿ 2 ಸರಿ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದೆ ನೋಡೋಣ. ಜ್ವಾಲಾಮುಖಿ ಸ್ಫೋಟಗಳ ಪ್ರವಾಹ ಡೆಕ್ಕನ್ ಟ್ರ್ಯಾಪ್ ರಚನೆಗೆ ಸರಿಯಾದ ಕಾರಣ ಆಗಿದೆ. ಸರಿ. ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ನೋಡಿ, ಭಾರತದ ಪಶ್ಚಿಮ ಮಧ್ಯದಲ್ಲಿ ಈ ಡೆಕ್ಕನ್ ಟ್ರ್ಯಾಪ್ ಕಂಡುಬರುತ್ತೆ. ಇದಕ್ಕೆ ಕಾರಣ ಏನಂದರೆ ಜ್ವಾಲಾಮುಖಿ ಸ್ಫೋಟದ ನಂತರ ರಚನೆ ಆಗಿರುವಂಥ ಒಂದು ಪ್ರದೇಶ. ಆ್ಯಕ್ಚುಲಿ ಲಾವಾ ಬಂಡೆಗಳು ಒಡೆದಾಗ ಕಪ್ಪು ಮಣ್ಣು ಉಂಟಾಗುತ್ತೆ. ಹಾಗಾಗಿ ಡೆಕ್ಕನ್ ಟ್ರ್ಯಾಪ್ನಲ್ಲಿ ಆಟೋಮೆಟಿಕಲಿ ಕಪ್ಪು ಮಣ್ಣಿನ ಅಂಶ ಜಾಸ್ತಿ ಇದೆ. ಸೊ 2 ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 33ನೇ ಪ್ರಶ್ನೆ, ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKP ಇದರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾರೆ. 2, 3 ಮತ್ತು 4 ಸರಿ ಇದೆ. ಒಂದೇದು ಯಾಕೆ ತಪ್ಪು ಅಂತ ನೋಡ್ಕೊಳ್ಳೋಣ. ಫಸ್ಟು, ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ಉಪಯೋಜನೆ ಆಗಿದೆ. ಇದನ್ನು ನಾವು ತಪ್ಪು ಅಂತ ಹೇಳ್ತಿದ್ದೀವಿ. ಯಾಕಂದರೆ ಇದು ಯಾವುದರ ಉಪಯೋಜನೆ ಆಗಿದೆ ಅಂದರೆ, ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಯಾವುದರ ಉಪಯೋಜನೆ ಆಗಿದೆ ಅಂದರೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಉಪಯೋಜನೆ ಆಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಉಪಯೋಜನೆ ಅಲ್ಲ. ಸೊ ಒಂದನೇದು ಸರಿ ಅಲ್ಲ. 2, 3 ಮತ್ತು 4 ಸರಿ. ಯಾಕೆ ಕೇಳಿದ್ರೆ ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿ ಉತ್ತೇಜಿಸುತ್ತೆ. ಸರಿ. ಸಂಶ್ಲೇಷಿತ ರಾಸಾಯನಿಕ ಒಳಹರಿವುಗಳನ್ನು ಒದಗಿಸುತ್ತೆ.
ಹೊರಗಿಡಲು ಒತ್ತು ನೀಡುತ್ತೆ ಸರಿ. BPKP ಅಡಿಯಲ್ಲಿ ಕ್ಲಸ್ಟರ್ ರಚನೆಗೆ 3 ವರ್ಷಗಳ ಕಾಲ ಹಣಕಾಸಿನ ನೆರವು ನೀಡಲಾಗುತ್ತೆ. ಎಷ್ಟು ಅಂದರೆ 12,200 ಪರ್ ಹೆಕ್ಟೇರ್ ನೀಡಲಾಗುತ್ತೆ. ಈ ಅಂಶ ಗೊತ್ತಿರಲಿ. 2, 3 ಮತ್ತು 4 ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 34ನೇ ಪ್ರಶ್ನೆ, ನಾಸಾದ ವೈಪರ್ ಮಿಷನ್ ಏನನ್ನು ಅನ್ವೇಷಿಸಲು ಬಳಸಲಾಗ್ತಾ ಇದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಂದ್ರನ ದಕ್ಷಿಣ ಧ್ರುವ. ನೋಡಿ, ಇದು 2023ರಲ್ಲಿ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪುವಂತಹ ಯೋಜನೆಯನ್ನು ಹಾಕ್ಕೊಳ್ಳಲಾಗಿದೆ. ನಾಸಾ ಮಾಡ್ತಾ ಇರೋದು ಈ ಮಿಷನ್. ಆ್ಯಕ್ಚುಲಿ ವೊಲಾಟೈಸ್ ಇನ್ವೆಸ್ಟಿಗೇಟನ್ ಪೋಲಾರ್ ಎಕ್ಸ್ಪ್ಲೋರೇಷನ್ ರೋವರ್ ಅಂತ ನಾವು ಕರಿತೀವಿ ಇದನ್ನು. ನೋಡಿ, ವೈಪರ್ ಅಂದರೆ ವೊಲಾಟೈಲ್ಸ್ ಇನ್ವೆಸ್ಟಿಗೇಟಿಂಗ್ ಪೋಲಾರ್ ಎಕ್ಸ್ಪ್ಲೋರೇಷನ್ ರೋವರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 35ನೇ ಪ್ರಶ್ನೆ, ವಿಜ್ಞಾನಿಗಳು ಬ್ರೂಮ್ ಬರಟಿಯನ್ಸಿಸ್ ಎಂಬ ಹೆಸರಿನ ಮೋಸ್ ಜಾತಿಯ ಒಂದು ಪ್ರಕಾರವನ್ನು ಶೋಧಿಸಿದ್ದಾರೆ. ಅದು ಎಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಟಾರ್ಟಿಕಾ. ಆ್ಯಕ್ಚುಲಿ ಇದನ್ನ ಕಂಡುಹಿಡಿದಿದ್ದು ಭಾರತೀಯರೇ. ಭಾರತದ ಸೆಂಟ್ರಲ್ ಯೂನಿವರ್ಸಿಟಿ ಪಂಜಾಬ್ನ ತಂಡ ಇದನ್ನ ಕಂಡುಹಿಡಿಯುತ್ತೆ. ಏನಿದು ಬ್ರೂಮ್ ಬರಟಿಯನ್ಸಿಸ್ ಅಂದರೆ ಇದೊಂದು ಜಾತಿಯ ಹೊಸ ಸಸ್ಯವರ್ಗ. ಇದನ್ನು ಅಂಟಾರ್ಟಿಕಾದಲ್ಲಿ ಗುರುತಿಸಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 36th ಕ್ವಶನ್, 2-ಡಿಯಾಕ್ಸಿ-ಡಿ-ಗ್ಲೂಕೋಸ್ ಎಂಬ ಪದ ಯಾವುದರ ಜೊತೆಗೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋವಿಡ್ ವಿರೋಧಿ ಔಷಧಿ. ನೋಡಿ, ಇದಕ್ಕೆ ಅಪ್ರೂವಲ್ ನೀಡಿದ್ದು DCGI ಅಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಆ್ಯಕ್ಚುಲಿ DRDO ಲ್ಯಾಬಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಯಿತು. ಈ 2-ಡಿಯಾಕ್ಸಿ-ಡಿ-ಗ್ಲೂಕೋಸ್ ಇದೆಯಲ್ಲ, ಇದು ಕೋವಿಡ್ ವಿರೋಧಿ ಔಷಧಿ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೋವಿಡ್ ವಿರುದ್ಧ ಹೆಚ್ಚು ಮಾಡುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 37ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರ ಆಯ್ಕೆ ಮಾಡಿ. 1, 2, 3 ಸರಿ ಇದೆ. ಏನಂತ ನೋಡೋಣ. ಅಗ್ನಿ-P ಪರಮಾಣು ಸಾಮರ್ಥ್ಯ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿ ಸರಿ. ಅಗ್ನಿ-P ಅಂದರೆ ಆ್ಯಕ್ಚುಲಿ ಅಗ್ನಿ ಪ್ರೈಮ್ ಅಂತ. ಇದು DRDOನಿಂದ ಪರೀಕ್ಷಿಸಲಾಗಿದೆ, ಅದು ಸರಿ. ಇದರ ರೇಂಜ್ ಇದೆಯಲ್ಲ 1,000ರಿಂದ 2,000 ಕಿಲೋಮೀಟರ್ ನಡುವಿನ ಶ್ರೇಣಿ ಸಾಮರ್ಥ್ಯ ರೇಂಜನ್ನು ಹೊಂದಿದೆ ಕ್ಷಿಪಣಿ. 1, 2, 3 ಕೂಡ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 38ನೇ ಪ್ರಶ್ನೆ, ಕೆಳಗಿನವರುಗಳಲ್ಲಿ ಯಾರನ್ನು ಇತ್ತೀಚೆಗೆ ಫುಕುವೋಕ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, P. ಸಾಯಿನಾಥ್. ಆ್ಯಕ್ಚುಲಿ ಫುಕುವೋಕ ಅವಾರ್ಡ್ ಕೊಡೋದು ಜಪಾನ್. ನೋಡಿ, ಫಾರ್ ಪ್ರಮೋಟಿಂಗ್ ಸಿವಿಲ್ ಕೋಆಪ್ರೇಷನ್ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಾಗೆ, ಫಾರ್ ಪ್ರಮೋಟಿಂಗ್ ಸಿವಿಲ್ ಕೋಆಪ್ರೇಷನ್ಗೆ ಸಂಬಂಧಪಟ್ಟಾಗೆ P. ಸಾಯಿನಾಥ್ ಅವರಿಗೆ ಫುಕುವೋಕ ಅವಾರ್ಡ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 39ನೇ ಪ್ರಶ್ನೆ, ಇವರುಗಳಲ್ಲಿ ಯಾರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಯಾರ್ಯಾರು? ಕೆ. ಶಿವರಾಮ್ ಕಾರಂತ್, ಮಾಸ್ತಿ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಎಲ್ಲರೂ ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 40ನೇ ಪ್ರಶ್ನೆ, ಕೇಂದ್ರ ಜಾಗೃತ ಆಯೋಗ ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರಪತಿ. ನೋಡಿ, ನಾನು ಆ್ಯಕ್ಚುಲಿ ಆನ್ಸರ್ ಇಲ್ಲಿ ಟಿಕ್ ಮಾಡಿಲ್ಲ. ಸರಿಯಾದ ಉತ್ತರ ಎ, ಭಾರತದ ರಾಷ್ಟ್ರಪತಿಗೆ ತನ್ನ ವರದಿಯನ್ನು ಕೇಂದ್ರ ಜಾಗೃತ ಆಯೋಗ ನೀಡುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 41ನೇ ಪ್ರಶ್ನೆ, ಬಾಲ್ಫೋರ್ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ಯಾಲೆಸ್ಟೈನ್. ನೋಡಿ, ನವೆಂಬರ್ 2, 1917ರಂದು ಈ ಒಂದು ಘೋಷಣೆಯನ್ನು ಮಾಡಲಾಗುತ್ತೆ. ಇದು ಜೆವಿಶ್ ಜನರ ಚಿಕ್ಕದೊಂದು ಸಮುದಾಯ ಸಂಘಟನೆಯನ್ನು ಮಾಡುವ ಸಲುವಾಗಿ ಮಾಡಿದ ಘೋಷಣೆ. ಪ್ಯಾಲೆಸ್ತೈನ್ ದೇಶಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 42ನೇ ಪ್ರಶ್ನೆ, ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಶುಕ್ರಗ್ರಹ. ನೋಡಿ, ಇದೊಂದು ನಾಸಾದ ಕಾರ್ಯಯೋಜನೆ ಆಗಿದೆ. ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಅನ್ನೋದು ಪ್ರತಿ ಮಿಷನ್ಗೆ 500 ಮಿಲಿಯನ್ ಲಕ್ಷದಷ್ಟು ಹಣವನ್ನು ನೀಡಲಾಗ್ತಾ ಇದೆ. 2028-30ರಲ್ಲಿ ಇದು ಲಾಂಚ್ ಆಗ್ಬೋದು. ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಯಾನಗಳು ಶುಕ್ರಗ್ರಹದ ಮೇಲೆ ಲಾಂಚ್ ಆಗ್ಬೋದು. ಇನ್ನು 43ನೇ ಪ್ರಶ್ನೆ, ತೈಲ ಸೋರಿಕೆಯ ಬಯೋ ರೆಮಿಡಿಯೇಷನ್ಗಾಗಿ, ಜೈವಿಕ ಸುಧಾರಣೆಗಾಗಿ ತೈಲ ಜಾಪರ್ ತಂತ್ರಜ್ಞಾನ ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತೇರಿ. ಇನ್ನು 44ನೇ ಪ್ರಶ್ನೆ, ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನಂತ ಕರೆಯಲಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಧ್ರುವ ಅಲೆದಾಟ ಅಥವಾ ವಾಂಡರಿಂಗ್. ಇನ್ನು 45ನೇ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣ ಆಗಿದ್ದೇನು? 1 ಮತ್ತು 3. ನೋಡಿ, ಕಡಿಮೆ ಒತ್ತಡ, ಬಂಗಾಳ ಕೊಲ್ಲಿಯ ಮೇಲೆ ಕಡಿಮೆ ಒತ್ತಡ ಆಗೋದು ಮತ್ತು ನಿಧಾನವಾಗಿ ಮಂದಗಾಳಿಯ ಏರಿಕೆ ಆಗೋದು. ಎರಡನೇದು ತಪ್ಪಿದೆ. ಸಮುದ್ರ ಮೇಲೆ ಕಡಿಮೆ ತಾಪಮಾನ ಇರಲ್ಲ, ಅದು ಮಂದಗಾಳಿ ಏರಿಕೆ ಆದಾಗ ತಾಪಮಾನ ಹೆಚ್ಚೇ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 46ನೇ ಪ್ರಶ್ನೆ, UNHRC ಯುನೈಟೆಡ್ ನ್ಯಾಷನಲ್ ಹ್ಯೂಮನ್ ರೈಟ್ ಕೌನ್ಸಿಲ್ ಅದರ ಪ್ರಧಾನ ಕಚೇರಿಯಲ್ಲಿದೆ ಕೇಳ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಜಿನೇವಾದಲ್ಲಿದೆ.
ನೋಡಿ, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ ಇದೆಯಲ್ಲ, ಇದು ಸ್ವಿಟ್ಜರ್ಲೆಂಡ್ನ ಜಿನೋವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದು ಪ್ರಾರಂಭ ಆಗಿದ್ದು 15 ಮಾರ್ಚ್ 2006ರಂದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 47ನೇ ಪ್ರಶ್ನೆ, ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿದೆ? ಸೊ ಇದಕ್ಕೆ ಸರಿಯಾದ ಕ್ವಾಡ್ ಅಂದರೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕ್ವಾಡ್ ಅಂದರೆ ಕ್ವಾಡರಿಟರೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತೇಳಿ. ಆ್ಯಕ್ಚುಲಿ ಇದು 2007ರಲ್ಲಿ ಪ್ರಾರಂಭ ಆಗುತ್ತೆ. ಶಿಂಜೋ ಅಬೆ, ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರಿಂದ ಇದು ಪ್ರಾರಂಭ ಮಾಡಲಾಗುತ್ತೆ. ಯಾವ್ಯಾವ ದೇಶಗಳು ಒಳಗೊಂಡಿದೆ ಈ ಕ್ವಾಡಲ್ಲಿ ಕೇಳಿದ್ರೆ 1, 2, 3, 4 ಅಂದರೆ ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 48ನೇ ಪ್ರಶ್ನೆ, ವಿಂಚ್ಕಾಬ್ ಎಂದರೆ ಏನು? ಆ್ಯಕ್ಚುಲಿ ಇದೊಂದು ಉಲ್ಕಾಶಿಲೆ. ಇದು 2021 ಫೆಬ್ರವರಿಯಂದು ಭೂಮಿಗೆ ಬಿದ್ದಿತು. ಇದೊಂದು ರೇರ್ ಸ್ಪೇಸ್ ರಾಕ್ ಆಗಿದೆ. ಇದೊಂದು ಉಲ್ಕಾಶಿಲೆ ವಿಂಚ್ಕಾಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 49ನೇ ಪ್ರಶ್ನೆ, ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಬಿನೆಟ್ ಕಾರ್ಯದರ್ಶಿ. ಪ್ರೆಸೆಂಟ್ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಇದರ ಮುಖ್ಯಸ್ಥರು ಯಾರು ಕೇಳಿದ್ರೆ ರಾಜೀವ್ ಗೌಬಾ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ನಾವು ಇದನ್ನ ಕರಿಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 50ನೇ ಪ್ರಶ್ನೆ, ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಇದ್ದಾಗ ಚಿತ್ರವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತೆ. ಹಾಗಾಗಿ ನಾವು ಇದಕ್ಕೊಂದು ಸೂತ್ರ ಹೇಳ್ತೀವಿ, ಸನಿದಪ ಅಂತೇಳಿ. ಅಂದರೆ ಸಮೀಪ ದೃಷ್ಟಿ ದೋಷ ಇದ್ದಾಗ ನಿಮ್ನ ಮಸೂರ ಹಾಕಬೇಕು, ದೂರದೃಷ್ಟಿ ದೋಷ ಇದ್ದಾಗ ಪಿನ ಮಸೂರ ಹಾಕಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 51ನೇ ಪ್ರಶ್ನೆ, ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಲೆನಿಯಂ. ನೋಡಿ, ಆ್ಯಕ್ಚುಲಿ ಇದು 1979ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೊಂದು ಹೃದಯ ಸಂಬಂಧಿ ಕಾಯಿಲೆ, ಅಂದರೆ ಎನ್ಲಾರ್ಜೆಡ್ ಹಾರ್ಟ್ಗೆ ಸಂಬಂಧಪಟ್ಟಂಥ ಕಾಯಿಲೆ. ಅಂದರೆ ಹೃದಯ ಒಂದಷ್ಟು ಎನ್ಲಾರ್ಜ್ ಆಗುವಂಥ ಒಂದು ಕಾಯಿಲೆ ಇದು. ಇದು ಕೇಶಾನ್ ರೋಗ ಅಂತ ಹೇಳ್ತೀವಿ. ಇದು ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಕೇಳಿದ್ರೆ ಸೆಲೆನಿಯಂ ಕೊರತೆಯಿಂದ ಉಂಟಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 52ನೇ ಪ್ರಶ್ನೆ, ಹಿಮಾಲಯದ ಹಿಮನದಿಗಳು ಅಂದರೆ ನೀರ್ಗಲ್ಲುಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶ ವಾಯುಗಾಮಿ ರೇಡಾರ್ಗಳನ್ನು ಸಮೀಕ್ಷೆಗಳನ್ನು ನಡೆಸ್ತಾ ಇದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ. ಆ್ಯಕ್ಚುಲಿ ಭಾರತ ಹಿಮಾಲಯದ ಹಿಮನದಿಗಳ ದಪ್ಪದ ಅಂದಾಜು ಮಾಡೋದ್ರ ಜೊತೆಗೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ಬೇಸಿನ್ನಲ್ಲೂ ಕೂಡ ಇದು ಕಾರ್ಯಾಚರಣೆ ಮಾಡ್ತಾ ಇದೆ. ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷಿಯನ್ ರಿಸರ್ಚನ್ನು ಪ್ರಾರಂಭ ಮಾಡುತ್ತೆ. ಇದಕ್ಕೋಸ್ಕರನೇ ಭಾರತ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 53ನೇ ಪ್ರಶ್ನೆ, ಒಂದು ಮೇಣದ ಬತ್ತಿ ಶೂನ್ಯ ಗುರುತ್ವಾಕರ್ಷಣೆ ಸ್ಥಿತಿಯಲ್ಲಿ ಉರಿದ್ರೆ, ಅಂದರೆ ಒಂದು ವೇಳೆ ಅದು ಅಟ್ಮಾಸ್ಫಿಯರ್ ಅಥವಾ ಔಟರ್ ಸ್ಪೇಸಲ್ಲಿ ಉಳಿದ್ರೆ, ಅಂದರೆ ಅಂತರಿಕ್ಷದಲ್ಲಿ ಉರಿದ್ರೆ ಯಾವ ರೀತಿ ಉರಿಬೋದು ಕೇಳಿದ್ರೆ ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿ ಉರಿಯುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 54ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ಸೂಚಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, 12. ಭಾರತದ ರಾಷ್ಟ್ರಪತಿಗಳು ಭಾರತದಲ್ಲಿ ಸಾಹಿತ್ಯ, ಸಂಗೀತ, ಕ್ರೀಡೆ, ಈ ರೀತಿ ಸಮಾಜ ಸೇವೆ, ಈ ರೀತಿ ಅನೇಕ ವಿಷಯಗಳಲ್ಲಿ ಹೆಸರಾಂತವರನ್ನು 12 ಜನರನ್ನು ನಾಮಕರಣ ಮಾಡ್ತಾರೆ ರಾಜ್ಯಸಭೆಗೆ. ರಾಜ್ಯಸಭೆ ಸದಸ್ಯರ ಒಂದು ಅವಧಿ 6 ವರ್ಷ ಇರುತ್ತೆ. ಆ್ಯಕ್ಚುಲಿ ಪ್ರಸ್ತುತ ನಮ್ಮ ರಾಜ್ಯಸಭೆಯಲ್ಲಿ ಇನ್ನೂ 45 ಸದಸ್ಯರಿದ್ದಾರೆ. ಅದರಲ್ಲಿ 12 ಜನ ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಪತಿಯಿಂದ ನಾಮಕರಣಕ್ಕೆ ಒಳಗಾಗ್ತಾರೆ. ಇನ್ನು 55ನೇ ಪ್ರಶ್ನೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದರ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿದ್ದನ್ನು ಹೇಳಿ ಅಂತ ಹೇಳ್ತಿದ್ದಾರೆ. 3 ಸರಿ ಇದೆ ಇದರಲ್ಲಿ. ನೋಡಿ, ಇದು 15 ಲೋಕಸಭೆ ಸದಸ್ಯರು ಮತ್ತು 7 ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿದೆ. ಸರಿಯಾಗಿದೆ. ಒಟ್ಟಾರೆ ಇದರ ಸದಸ್ಯರ ಸಂಖ್ಯೆ 22. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ ಎಷ್ಟು ಕೇಳಿದ್ರೆ 1 ವರ್ಷ. ಸರಿ ಇದೆ. ಇದರ ಒಂದು ಮುಖ್ಯ ಕಾರ್ಯ ಏನು ಕೇಳಿದ್ರೆ CAGಯ ವಾರ್ಷಿಕ ವರದಿಯನ್ನು ಲೆಕ್ಕ ಪರಿಶೋಧಿಸೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 56ನೇ ಪ್ರಶ್ನೆ, ಯಾರು ಎಲೆಕ್ಟ್ರಾನನ್ನು ಶೋಧನೆ ಮಾಡಿದ್ರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, JJ ಥಾಮ್ಸನ್. ಹಾಗಾದರೆ ಪ್ರೋಟಾನ್ ಕಂಡುಹಿಡಿದು ಯಾರು ಕೇಳಿದ್ರೆ ಅರ್ನೆಸ್ಟ್ ರುದರ್ಫೋರ್ಡ್. ಹಾಗೆ ನ್ಯೂಟ್ರಾನನ್ನು ಜೇಮ್ಸ್ ಚಾಡ್ವಿಕ್ ಕಂಡುಹಿಡಿತಾರೆ. ಎಲೆಕ್ಟ್ರಾನ್ ಕಂಡುಹಿಡಿದಿದ್ದು JJ ಥಾಮ್ಸನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 57ನೇ ಪ್ರಶ್ನೆ, ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ಯಾವ ರಾಜ್ಯದಲ್ಲಿ ನಡೆಯುತ್ತೆ? ನೋಡಿ, ಇದು ಆ್ಯಕ್ಚುಲಿ ಎಮ್ಮೆ ಓಟ ಅಲ್ಲ, ಕೋಣಗಳ ಓಟ ಆಗಬೇಕಿದು. ಇದು ಗದ್ದೆಯಲ್ಲಿ ನಡೆಯುವಂಥ ಒಂದು ಓಟ. ಅಂದರೆ ಬೇಸಾಯ ಆದ ನಂತರ ಖಾಲಿ ಇರುವ ಗದ್ದೆಯನ್ನು ಕೆಸರು ಮಾಡಿ ಕೆಸರು ಗದ್ದೆಯಲ್ಲಿ ಕೋಣೆಗಳನ್ನು ಓಡಿಸೋ ಓಟಕ್ಕೆ ಕಂಬಳ ಅಂತ ಕರಿತೀವಿ. ಇದು ಯಾವ ರಾಜ್ಯದಲ್ಲಿ ನಡೆಯುತ್ತೆ ಕೇಳಿದ್ರೆ ಇದು ಕರ್ನಾಟಕದ ಸಾಂಪ್ರದಾಯಿಕ ಆಟ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 58ನೇ ಪ್ರಶ್ನೆ, ಸೋಬರ್ ರಿಗ್ಪಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೇಹ್. ಆ್ಯಕ್ಚುಲಿ ಇದು ಮಿನಿಸ್ಟ್ರಿ ಆಫ್ ಆಯುಷ್ನಿಂದ ಜಾರಿಯಾಗುತ್ತೆ. 2020ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ
ಲೇಹ್ ನಗರದಲ್ಲಿದೆ ಈ ಒಂದು ಸೋವಾ ರಿಗ್ವಾ ರಾಷ್ಟ್ರೀಯ ಸಂಸ್ಥೆ. ಇದೊಂದು ಹಳೆಯ ಔಷಧಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂಥ ಸಂಸ್ಥೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 59ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾರು ನೇಮಿಸ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿ. ಆ್ಯಕ್ಚುಲಿ ಇವಾಗ 1+2 ಇದೆ, ಅಂದರೆ 3 ಜನರ ತ್ರಿಸದಸ್ಯ ಸಮಿತಿ ಇದೆ ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ. PV ನರಸಿಂಹರಾವ್ ಕಾಲದಲ್ಲಿ ಈ ತ್ರಿಸದಸ್ಯ ಒಂದು ಸಮಿತಿ ಜಾರಿಗೆ ಬರುತ್ತೆ. ಪ್ರೆಸೆಂಟ್ ಕೂಡ ಅದೇ ರೀತಿ ಇದೆ. ಇವ್ರನ್ನ ಆಯ್ಕೆ ಮಾಡೋದು ಯಾರು ಕೇಳಿದ್ರೆ ರಾಷ್ಟ್ರಪತಿ, ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆಯನ್ನು ಪಡ್ಕೊಂಡು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 60ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತೆ? ನೋಡಿ, ಯುದ್ಧ ಆದಾಗ, ಸಶಸ್ತ್ರ ದಂಗೆ ಆದಾಗ, ಬಾಹ್ಯ ಆಕ್ರಮಣ ಆದಾಗ, ಈ 3 ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಲಾಗುತ್ತೆ. ಆ್ಯಕ್ಚುಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂವಿಧಾನದ ವಿಧಿ 352ರ ಅಡಿಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಅದೇ ರೀತಿ 356ರ ಅಡಿಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಗಳು, 360ರಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ ಘೋಷಣೆ ಮಾಡಲಾಗಿದೆ. 1962 ಇಂಡಿಯಾ ಚೈನಾ ವಾರ್, 1971 ಇಂಡಿಯಾ ಪಾಕ್ ವಾರ್ ಆ್ಯಂಡ್ 1975 ಅಗೇನ್ ಇಂಡಿಯಾ ಪಾಕ್ ವಾರ್. ಈ ಅಂಶಗಳು ನಮಗೆ ಗೊತ್ತಿರಲಿ. ಸೊ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲದೂ ಸರಿಯಾಗಿದೆ. ಇನ್ನು 61, ಮೊಲುಕುಲುಕು, ನವರ ಮತ್ತು ದುಬ್ರಾಜ್ ಇವು ಏನು? ನೋಡಿ, ಆ್ಯಕ್ಚುಲಿ ಮೊಲುಕುಲುಕುಲು ಇದು ಆಂಧ್ರ ಪ್ರದೇಶ್, ನವರ ಇದು ಕೇರಳ ಮತ್ತು ದುಬ್ರಾಜ್ ಇದು ಮಧ್ಯಪ್ರದೇಶದ ಬೆಳೆಯುವಂತಹ ಬಗೆ ಬಗೆಯ ಅಕ್ಕಿಯ ಬಗೆಗಳಾಗಿದ್ದಾವೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 62ನೇ ಪ್ರಶ್ನೆ, ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೇಂದ್ರ ಗೃಹ ಮಂತ್ರಿ. ಸೊ ಇದು 5 ಯೂನಿಯನ್ ಮಿನಿಸ್ಟರ್, ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಮತ್ತು 9 ಚೀಫ್ ಮಿನಿಸ್ಟರ್ನ ಒಳಗೊಂಡಿರುತ್ತೆ. 1990 ಮೇ 28ರಲ್ಲಿ ಇದು ಪ್ರಾರಂಭ ಆಗುತ್ತೆ. ಪ್ರಸ್ತುತ ಈ ಒಂದು ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರು ಕೇಳಿದ್ರೆ ನಮ್ಮ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 63ನೇ ಪ್ರಶ್ನೆ, ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾಗಿದ್ದನ್ನು ಆಯ್ಕೆ ಮಾಡಿ. ಇಲ್ಲಿ 2 ಸರಿ ಇದೆ. ಏನಂದರೆ ಸಂವಿಧಾನದ 17ನೇ ವಿಧಿ ಈ ಭಾಗವು 17ನೇ ಭಾಗವು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ, ಸರಿ. 17ರ ನಿಬಂಧನೆಗಳನ್ನು 4 ಶೀರ್ಷಿಕೆಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಒಕ್ಕೂಟದ ಭಾಷೆ, ಪ್ರಾದೇಶಿಕ ಭಾಷೆ, ನ್ಯಾಯಾಂಗದ ಭಾಷೆ ಮತ್ತು ಕಾನೂನು ಭಾಷೆ. ಸೊ ಇದಕ್ಕೆ ಸರಿಯಾಗಿದೆ, 2 ಸರಿಯಾಗಿದೆ. ಆ್ಯಕ್ಚುಲಿ ಭಾಷೆಗಳ ಬಗ್ಗೆ ಸಂವಿಧಾನದ ವಿಧಿ 343ರಿಂದ 351ರವರೆಗೆ ಸಂವಿಧಾನದಲ್ಲಿ ಹೇಳಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 64ನೇ ಪ್ರಶ್ನೆ, ಪಟ್ಟದಕಲ್ಲು ದೇವಾಲಯದ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ಸರಿಯಾಗಿದ್ದು ಯಾವುದನ್ನು ಗುರುತಿಸಬೇಕು? ಇದರಲ್ಲಿ 1 ಮತ್ತು 3 ಸರಿ ಇದೆ. ನೋಡಿ, ಇದು ಯುನೆಸ್ಕೋನ ವಿಶ್ವ ಪಾರಂಪರಿಕ ತಾಣ ಆಗಿದೆ. ಮಲಪ್ರಭಾ ನದಿಯ ತೀರದಲ್ಲಿದೆ, ಸರಿ. 3ನೇದು ಸರಿ ಇದೆ. ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯಿಂದ ನಿರ್ಮಿಸಲಾಗಿದೆ. 2ನೇದು ತಪ್ಪು. ಇದು ಪಾಂಡ್ಯರ ರಾಜವಂಶದ ಆಳ್ವಿಕೆ ಸಮಯದಲ್ಲಿ ನಿರ್ಮಿಸಲಾಗಿತ್ತು ಅನ್ನೋ ತಪ್ಪು. ಯಾಕಂದರೆ ಇದು ಚಾಲುಕ್ಯ ದೊರೆಗಳ ಕಾಲದ್ದು ಪಟ್ಟದಕಲ್ಲು ದೇವಾಲಯ ಸಂಕೀರ್ಣ. ಸೊ 1 ಮತ್ತು 3 ಮಾತ್ರ ಸರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 65ನೇ ಪ್ರಶ್ನೆ, ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರೇಷ್ಠ ನ್ಯಾಯಾಲಯದ ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ನೋಡಿ, ಸಂವಿಧಾನದ ವಿಧಿ 159ರ ಪ್ರಕಾರ ಹೈಕೋರ್ಟ್ ಜಡ್ಜ್ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಮತ್ತು ಸಂವಿಧಾನದ ವಿಧಿ 155ರ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲರನ್ನು ಹೊಂದುವಂಥ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು 66ನೇ ಪ್ರಶ್ನೆ, ಕೆಳಗಿನ ಯಾವ ಭಾರತದ ಬಟ್ಟೆಗಳು ಭೌಗೋಳಿಕ ಸೂಚನಾ ಟ್ಯಾಗನ್ನು ಪಡೆದಿವೆ? ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತೀವಲ್ಲ, ಅದನ್ನು ಪಡೆದಿದ್ದಾವೆ. ಎಲ್ಲದೂ ಸರಿಯಾಗಿದೆ. ನೋಡಿ, ಕೋಟಾ ಡೋರಿಯಾ, ಇಳಕಲ್ ಸೀರೆ, ಮೊಳಕಾಲ್ಮೂರು ಸೀರೆ, ಬಲರಾಂಪುರಂ ಸೀರೆ, ಕುಂತ್ಪಲ್ಲಿ ಸೀರೆ, ಪುನೇರಿ ಪಗಡಿ, ಎಲ್ಲದೂ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 67ನೇ ಪ್ರಶ್ನೆ, ಚಿತ್ರಕಲೆಯ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ. ಸೊ ಸರಿಯಾಗಿ 2 ಸರಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಗಳ ಚಿತ್ರಕಲೆಯ ಅತ್ಯಂತ ಹಳೆಯ ಶೈಲಿಯಲ್ಲಿ ಇದು ಒಂದಾಗಿದೆ, ಚಿತ್ರಕಲೆ. ಭೌಗೋಳಿಕ ಸೂಚನೆಗಳನ್ನು 2 ರಾಜ್ಯಗಳಲ್ಲಿ ವಿಭಿನ್ನವಾಗಿ ನೋಂದಿಸಲಾಗಿದೆ. ಯಾಕಂದರೆ 2 ರಾಜ್ಯಗಳಿಂದ ವರ್ಣಚಿತ್ರ ಶೈಲಿ ಮತ್ತು ಲಕ್ಷಣ ವಿಭಿನ್ನವಾಗಿದೆ. 2 ಸರಿ ಇದೆ. ಆ್ಯಕ್ಚುಲಿ ಒಡಿಸ್ಸಾ ಈ ಪಟಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಒಂದು ಅಧಿಕೃತವಾಗಿ ಜಾರಿ ಮಾಡಿಕೊಳ್ಳೋದು ಅಥವಾ ಅಧಿಕೃತವಾಗಿ ನೋಂದಾಯಿಸೋದು 10 ಜುಲೈ 2008ರಲ್ಲ. ಆದರೆ ಪಶ್ಚಿಮ ಬಂಗಾಳ 28 ಮಾರ್ಚ್ 2018ರಲ್ಲಿ ಇದನ್ನು ನೋಂದಾಯಿಸಿಕೊಳ್ಳಾಯಿತು. 2 ಉತ್ತರ ಸರಿ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 68ನೇ ಪ್ರಶ್ನೆ, ಪತ್ರೊಡೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ
ಉತ್ತರವನ್ನು ಆಯ್ಕೆ ಮಾಡಿ. ಆ್ಯಕ್ಚುಲಿ ಪತ್ರೊಡೆ ಅಂದರೆ ಉತ್ತರ ಕರ್ನಾಟಕದವರಿಗೆ ಮತ್ತು ದಕ್ಷಿಣ ಕರ್ನಾಟಕದವ್ರಿಗೆ ತುಂಬ ಕಡಿಮೆ ಪರಿಚಯ ಇರುತ್ತೆ. ಬಟ್ ಕರಾವಳಿ ಮತ್ತು ಮಲೆನಾಡಲ್ಲಿ ವೆರಿ ಫೇಮಸ್ ಫುಡ್ ಇದು. ಯಾಕಂದರೆ ಮಳೆಗಾಲ ಸಂದರ್ಭದಲ್ಲಿ ನೋಡಿ, ನಾನು ಅಲ್ಲಿ ಮರಕೆಸ ಅಂತ ಬರೆದಿದ್ದೀನಿ. ಆ್ಯಕ್ಚುಲಿ ಇದು ಮರಕೆಸ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಕರೀತಾರೆ. ಅದಕ್ಕೆ ಸೈಂಟಿಫಿಕಲಿ ಕೊಲೋಕೇಶಿಯ ಎಲೆಗಳನ್ನು ಬಳಸಿ, ಅಂದರೆ ಮರದಲ್ಲಿ ಬಿಡುವಂತಹ ಕೆಸುವಿನ ಎಲೆಗಳನ್ನು ಬಳಸಿಕೊಂಡು ಸಸ್ಯಾಹಾರಿ ಖಾದ್ಯವನ್ನು ತಯಾರು ಮಾಡೋದಾಗಿದೆ. ಇದನ್ನು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅಡುಗೆ ಮಾಡ್ತಾರೆ ಅಂತ ಹೇಳುತ್ತೆ. ಸರಿ ಇದೆ. 2021ರಲ್ಲಿ ಆಯುಷ್ ಕೇಂದ್ರ ಸಚಿವಾಲಯ ಆಯುಷ್ ಔಷಧ ಪದ್ಧತಿಯ ಸಾಂಪ್ರದಾಯಿಕ ಆಹಾರ ಪಾಕ ವಿಧಾನಗಳಲ್ಲಿ ಪತ್ರೊಡೆ 1 ಅಂತ ಹೇಳುತ್ತೆ. 2 ಸರಿ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 69ನೇ ಪ್ರಶ್ನೆ, ಕೆಳಗಿನ ಮಾಹಿತಿ ಆಧಾರದ ಮೇಲೆ ಇದು ಭಾರತದ ಯಾವ ಬುಡಕಟ್ಟು ಎಂದು ಕಂಡುಹಿಡಿಯಿರಿ. ನೋಡಿ, ಜನಾಂಗೀಯ ಗುಂಪನ್ನು ಹಬ್ಷಿ ಹೆಸರಿಂದ ಕರೀತಾರೆ. ಇದರ ಮೂಲ ಆಫ್ರಿಕಾ ಅಂತ ನಂಬಲಾಗಿದೆ. ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ನಲ್ಲಿ ಇದೆ. ಅವ್ರನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪಿನ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸರಿಯಾಗಿದೆ. 3ಕ್ಕೂ ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ಸಿದ್ದಿ. ವೆರಿ ಇಂಪಾರ್ಟೆಂಟ್ ಐಡೆಂಟಿಫೈ ಮಾಡ್ಬೋದು. ಅಂದರೆ ಹಬ್ಷಿ ಅಂತ ನಾವು ಯಾರನ್ನ ಕರಿತೀವಿ ಕೇಳಿದ್ರೆ ಸಿದ್ದಿಯನ್ನು ಮಾತ್ರ. ಇವರು ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕರ್ನಾಟಕದ 2011ರ ಸೆನ್ಸಸ್ ಪ್ರಕಾರ 10,477 ಜನ ಇದ್ದಾರೆ. ಇತ್ತೀಚೆಗೆ ನಾವು ಸಲಗ ಅಂತೇಳಿ ಒಂದು ಮೂವಿ ಬಂತು, ಅದರಲ್ಲಿ ಗೀತಾ ಸಿದ್ದಿ ಅನ್ನುವ ಒಬ್ಬಳು ಹೆಣ್ಮಗಳು ಒಂದು ಹಾಡನ್ನು ಹೇಳ್ತಾಳೆ. ರಿಲೀಸ್ ಆಗಿಲ್ಲ, ಕೆಲವು ದಿನದಲ್ಲಿ ರಿಲೀಸ್ ಆಗುತ್ತೆ. ಆ ಗೀತಾ ಸಿದ್ದಿ ಒಂದು ಕಡೆ ಹೇಳ್ತಾಳೆ, ನಮ್ಮನ್ನು ನೋಡೋದಕ್ಕೆ ನಾವು ಒಂಥರ ಆಫ್ರಿಕನ್ ಥರ ಇದ್ದರು, ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಲ್ಲ ಕರ್ನಾಟಕದ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ದಿ. ಇನ್ನು 70ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ. ನೋಡಿ, ನಾಗ್ಪುರ ಪಟ್ಟು ಅಂದರೆ ಇದು ತಮಿಳುನಾಡಿಗೆ ಸಂಬಂಧಪಟ್ಟಂಥ ಒಂದು ಸಾಂಪ್ರದಾಯಿಕ ಒಂದು ಗೀತೆ. ಇನ್ನು ಲಾವಣಿ ಅನ್ನೋದು ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಗೀತೆ. ಇನ್ನು ಭಾವಗೀತೆ ಇದು ಕರ್ನಾಟಕದ್ದು. ಇನ್ನು ಬಾಂಗ್ರಾ ಇದೆಯಲ್ಲ, ಇದು ಪಂಜಾಬ್. ಬಾಂಗ್ರಾ ನೃತ್ಯ ಫೇಮಸ್, ಅದು ಪಂಜಾಬಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. 71ನೇ ಪ್ರಶ್ನೆ, ಲೋಕ್ ಅದಾಲತ್ಗಳ ಬಗ್ಗೆ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಗಮನಿಸಿ ಆಯ್ಕೆ ಮಾಡಿ. ನೋಡಿ, ಒಂದು ಮಾತ್ರ ಸರಿ ಇದೆ. ಯಾಕೆ ಒಂದು ಮಾತ್ರ ಸರಿ ಇದೆ ನೋಡೋಣ. ನೋಡಿ, ಲೋಕ್ ಅದಾಲತ್ ಪ್ರಶಸ್ತಿ ಅಂದರೆ ಇದು ಅವಾರ್ಡ್ ಅಲ್ಲ, ಡಿಸಿಷನ್ ಅಂತ. ಆ್ಯಕ್ಚುಲಿ ಇಂಗ್ಲೀಷಲ್ಲಿರೋ ಕ್ವಶನ್ನ ಟ್ರಾನ್ಸ್ಲೇಟ್ ಮಾಡಿದೆ, ಹಾಗಾಗಿದೆ ಅದು. ಲೋಕ್ ಅದಾಲತ್ ಡಿಸಿಷನ್ನ ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರ ನ್ಯಾಯಾಲಯದ ಆದೇಶವನ್ನು ಪರಿಗಣಿಸಲಾಗುತ್ತೆ. ಸರಿ. ಲೋಕ್ ಅದಾಲತ್ ಪ್ರಶಸ್ತಿಯ ವಿರುದ್ಧ ಅಥವಾ ಡಿಸಿಷನ್ ವಿರುದ್ಧ ಸಂಬಂಧಪಟ್ಟ ಪಕ್ಷಗಳು ಮೇಲ್ಮನೆ ಸಲ್ಲಿಸಬಹುದು. ಇದು ತಪ್ಪಿದೆ. ಯಾವುದೇ ಕಾರಣಕ್ಕೂ ಲೋಕ್ ಅದಾಲತ್ತಲ್ಲಿ ಬಂದಿರುವಂಥ ಡಿಸಿಷನನ್ನು ಯಾವುದೇ ಕೋರ್ಟಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಸೊ ಇಟ್ಸ್ ಅ ರಾಂಗ್ ಆನ್ಸರ್. ಸೊ ಒಂದೇದು ಮಾತ್ರ ಸರಿ ಇದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಸೆಕ್ಷನ್ 96 CPC ಪ್ರಕಾರ ಇದರ ಬಗ್ಗೆ ಲೋಕ್ ಅದಾಲತ್ ಬಗ್ಗೆ ಹೇಳಲಾಗುತ್ತೆ. ಇನ್ನು 72ನೇ ಪ್ರಶ್ನೆ, ಭಾರತದ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನ ಪರಿಗಣಿಸಿದ್ದಾರೆ? ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ರಿಪ್ಪನ್. ಆ್ಯಕ್ಚುಲಿ ಇವರು 1882ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆಲ್ಫ್ ಗೌರ್ಮೆಂಟನ್ನು ಸ್ಥಾಪಿಸ್ತಾರೆ. ಈ ಲಾರ್ಡ್ ರಿಪ್ಪನ್ ಯಾರು ಕೇಳಿದ್ರೆ ಈತ ಭಾರತಕ್ಕೆ ಬಂದಂಥ ಬ್ರಿಟಿಷ್ ವೈಸ್ರಾಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 73ನೇ ಪ್ರಶ್ನೆ, ಶಹತೂಷ್ ಒಂದು ವಿಧದ ಶಾಲ್ ಆಗಿದ್ದು ಇದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟಿಬೇಟ್ನ ಹುಲ್ಲೆ. ಇದಕ್ಕೆ ಚಿರುಗೋಟ್ ಅಂತ ಕೂಡ ಕರೀತಾರೆ. ಆ್ಯಕ್ಚುಲಿ ಈ ಒಂದು ಶಾಲನ್ನು, ವಿಧದ ಶಹತೂಷ್ ಶಾಲನ್ನು ಈಗ ಬ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ 1975ರಿಂದ ಬ್ಯಾನ್ ಆಗುತ್ತೆ. ಯಾಕಂದರೆ ಈ ಒಂದು ಪ್ರಭೇದದ ಜೀವಿಗಳನ್ನು ಉಳಿಸುವ ಉದ್ದೇಶದಿಂದ ಶಹತೂಷ್ ಎಂಬ ಶಾಲನ್ನು ಬ್ಯಾನ್ ಮಾಡಲಾಗುತ್ತೆ. ಇನ್ನು 74ನೇ ಪ್ರಶ್ನೆ, ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿ ಹೇಳುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೇಖನ 19 ಅಥವಾ ವಿಧಿ 19. ನೋಡಿ, 19/1ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಅಂತೇಳಿ. ಇನ್ನು ಭಾರತ ಸಂವಿಧಾನದಲ್ಲಿ ಒಟ್ಟಾರೆ 6 ಮೂಲಭೂತ ಹಕ್ಕುಗಳಿದ್ದು ಸಂವಿಧಾನದ 3ನೇ ಭಾಗದ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕಿನ ಬಗ್ಗೆ ಹೇಳುತ್ತೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ನಾನು ಇಲ್ಲಿ ಕನ್ಫರ್ಮ್ ಮಾಡಬೇಕು. ಇಲ್ಲಿ ಬಂದಿರುವಂಥ ವಿಜ್ಞಾನ ಮತ್ತು ಸಂವಿಧಾನದ ಎಲ್ಲ ಪ್ರಶ್ನೆಗಳು, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಮತ್ತು ಇತಿಹಾಸದ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ನಮ್ಮ ಚಾನಲ್ನಲ್ಲಿ ಈ ಹಿಂದೆ ಪ್ರಶ್ನೆ ಪತ್ರಿಕೆಗಳನ್ನು ರಿವಿಷನ್ ಮಾಡಿದಂಥ ಸಂದರ್ಭದಲ್ಲಿ, ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಬಂದಿರುವಂಥ ಅಂಶಗಳೇ ಆಗಿದಾವೆ ಅಂತ ಹೇಳ್ತಾ ನಮ್ಮ ಹಿಂದಿನ ವಿಡಿಯೋಗಳ ಮೆಗಾ ಸೀರೀಸನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೇಖನ 19. ಇನ್ನು 75ನೇ ಪ್ರಶ್ನೆ, ಒಟ್ಟು ಎಷ್ಟು ಉಪನಿಷತ್ತುಗಳಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 108 ಉಪನಿಷತ್ತುಗಳಿದ್ದಾವೆ. ಆ್ಯಕ್ಚುಲಿ 200ಕ್ಕಿಂತ ಹೆಚ್ಚು ಉಪನಿಷತ್ತುಗಳಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ 108
ಉಪನಿಷತ್ತುಗಳು ಇದ್ದಾವೆ ಅಂತ ಮಾತ್ರ ನಾವು ಹೇಳ್ತೀವಿ. ಬಹಳ ಪ್ರಮುಖವಾಗಿ 10 ಪ್ರಮುಖ ಉಪನಿಷತ್ತುಗಳಿದ್ದಾವೆ. ಈಶಾ, ಕೇನ, ಕಥಾ, ಪ್ರಶ್ನ ಇವೆಲ್ಲವೂ ಪ್ರಮುಖವಾದ ಉಪನಿಷತ್ತುಗಳಾಗಿದ್ದಾವೆ. ಈ ಅಂಶ ಕೂಡ ಗೊತ್ತಿರಲಿ. ಇನ್ನು 76ನೇ ಪ್ರಶ್ನೆ, ಯಾರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್. ನೋಡಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ ಅಕ್ಟೋಬರ್ 31, 2014ರಿಂದ ಇವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲಾಗುತ್ತೆ. ವಲ್ಲಭಭಾಯ್ ಪಟೇಲ್ ಜಯಂತಿಯ ಕೂಡ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 77ನೇ ಪ್ರಶ್ನೆ, ಗಾಯತ್ರಿ ಮಂತ್ರ ಯಾವುದರಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಥಮ ವೇದವಾದಂತಹ ಋಗ್ವೇದದಲ್ಲಿದೆ. ಗಾಯತ್ರಿ ಮಂತ್ರವನ್ನು ಹೇಳಿದ್ದು ಯಾರು ಕೇಳಿದ್ರೆ, ಇದನ್ನು ರಚಿಸಿದ್ದು ಯಾರು ಕೇಳಿದ್ರೆ ವಿಶ್ವಾಮಿತ್ರ ಮಹರ್ಷಿ ಅಂತೇಳಿ ನಂಬಲಾಗುತ್ತೆ. ಗಾಯತ್ರಿ ಮಂತ್ರವನ್ನು ಸಾವಿತ್ರಿ ಮಂತ್ರ ಅಂತೇಳಿ ಕೂಡ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 78ನೇ ಪ್ರಶ್ನೆ, ವಿವಿಧೋದ್ದೇಶ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗೋದಾವರಿ ನದಿಯಲ್ಲಿದೆ. ಆ್ಯಕ್ಚುಲಿ ಪಶ್ಚಿಮ ಗೋದಾವರಿ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳ ನಡುವೆ ಬಾರ್ಡ್ರಲ್ಲಿದೆ. ಇದು 1980ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಆಂಧ್ರ ಪ್ರದೇಶ ಚೀಫ್ ಮಿನಿಸ್ಟರ್ ಆದಂತಹ ತಂಗಟೂರಿ ಅಂಜಯ್ಯ ಅವರು ಇದನ್ನ ಪ್ರಾರಂಭ ಮಾಡ್ತಾರೆ. ಪೋಲಾವರಂ ಎನ್ನುವಂಥ ನೀರಾವರಿ ಯೋಜನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 79ನೇ ಪ್ರಶ್ನೆ, ಪುಮ್ಡಿಸ್ ಎಂದು ಕರೆಯಲಾದ ತೇಲುವ ದ್ವೀಪ ಯಾವ ಸರೋವರದಲ್ಲಿ ಕಂಡುಬರುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೋಕ್ಟಕ್ ಸರೋವರ ಅಥವಾ ಲೋಕ್ಟಕ್ ಲೇಕ್. ಆ್ಯಕ್ಚುಲಿ ಇದು ಮಣಿಪುರ ರಾಜ್ಯದಲ್ಲಿದೆ. ಇದು ತೇಲುವ ಹಿಮ್ಮುಗಡ್ಡೆಗಳನ್ನು ಹೊಂದಿದಂಥ ಒಂದು ಸರೋವರವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 80ನೇ ಪ್ರಶ್ನೆ, ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿದ್ದ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ 2 ಸರಿ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನು ಕೇಳಿದ್ರೆ, ಅವು ನೀರಿನಲ್ಲಿ ಕರಗೋದಿಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್, ಮತ್ತು ಸಮುದ್ರ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಎರಡನೇದು ನೈಲಾನ್ ಒಂದು ವಿಧದ ಮೈಕ್ರೋ ಪ್ಲಾಸ್ಟಿಕ್. ಎರಡೂ ಕೂಡ ಸರಿ ಇದೆ. ಆ್ಯಕ್ಚುಲಿ ಏನಿದು ಮೈಕ್ರೋ ಪ್ಲಾಸ್ಟಿಕ್ ಅಂದರೆ 5 mm ಅತಿ ಚಿಕ್ಕವಾದ ಪ್ಲಾಸ್ಟಿಕ್ಗೆ ಮೈಕ್ರೋ ಪ್ಲಾಸ್ಟಿಕ್ ಅಂತೀವಿ. ಇದು ನೀರಲ್ಲಿ ಕರಗೋದಿಲ್ಲ. ಇದೊಂದು ಮಾಲಿನ್ಯಕಾರಕ ಕೂಡ ಹೌದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 81ನೇ ಪ್ರಶ್ನೆ, ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಹ್ಯಾಲೋಫೈಟ್ಸ್ ಅಂತ ಕರೀತಾರೆ. ಹ್ಯಾಲೋಫೈಟ್ಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 82ನೇ ಪ್ರಶ್ನೆ, ಬಾಬಾ ಕಲ್ಯಾಣಿ ಕಮಿಟಿ ಯಾವುದರ ಕೂಡ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಶೇಷ ಆರ್ಥಿಕ ಸಮಿತಿ, ಸ್ಪೆಷಲ್ ಎಕನಾಮಿಕ್ ಝೋನ್. ಇದು ಯೂನಿಯನ್ ಮಿನಿಸ್ಟರ್ ಆಫ್ ಕಾಮರ್ಸ್ ಅಡಿ ಕೆಲಸ ಮಾಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 83ನೇ ಪ್ರಶ್ನೆ, E100 ಪೈಲಟ್ ಯೋಜನೆ ಯಾವುದರ ಕೂಡ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಥೆನಾಲ್ ಉತ್ಪಾದನೆ. ಆ್ಯಕ್ಚುಲಿ ಇದನ್ನು ನಮ್ಮ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಲಾಂಚ್ ಮಾಡಿದರು. ದೇಶದಾದ್ಯಂತ ಎಥೆನಾಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವ ಯೋಜನೆ ಇದು E100 ಪೈಲಟ್ ಪ್ರಾಯೋಗಿಕ ಯೋಜನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 84ನೇ ಪ್ರಶ್ನೆ, ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆಯ ಸಮ್ಮೇಳನದ ಕೂಡ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, G7 ಶೃಂಗಸಭೆ 2021ಕ್ಕೆ ಸಂಬಂಧಪಟ್ಟಂತಹ ಘೋಷಣೆಯಾಗಿದೆ. ಇದು ಕೋವಿಡ್ನಂತಹ ರೋಗಗಳಿಂದ ರಕ್ಷಣೆಯ ಸಂಬಂಧ ಮಾಡಿದಂಥ ಘೋಷಣೆ. ಇಂಗ್ಲೆಂಡ್ನ ಕಾರ್ನ್ವಾಲ್ನಲ್ಲಿ ಈ ಒಂದು ಶೃಂಗಸಭೆ ನಡೆಯುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 85ನೇ ಪ್ರಶ್ನೆ, ಬ್ಲೂ ಬೇಬಿ ಸಿಂಡ್ರೋಮ್ ಇದಕ್ಕೆ ಕಾರಣ ಏನು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೈಟ್ರೇಟ್. ನೀರಿನಲ್ಲಿ ಹೆಚ್ಚು ನೈಟ್ರೇಟ್ ಇದ್ದರೆ ಈ ಕಾಯಿಲೆ ಬರುತ್ತೆ. ಆ್ಯಕ್ಚುಲಿ ಇದನ್ನು ಮೆಥಾಮೆಗ್ಲೋಮಿನಿಯಾ ಅಂತಲೂ ಕೂಡ ಕರೀತಾರೆ. ಆ್ಯಕ್ಚುಲಿ ಏನಾಗುತ್ತೆ ಕೇಳಿದ್ರೆ ಉಸಿರಾಟದ ತೊಂದರೆ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವ ಕಾಯಿಲೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 86ನೇ ಪ್ರಶ್ನೆ, ಮುಷೈರಾದ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಹೇಳುತ್ತೆ. 3 ಕೂಡ ಸರಿ ಇದೆ. 3 ಆಪ್ಷನ್ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನು ಕೇಳಿದ್ರೆ, ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಇದನ್ನ ಆಯೋಜಿಸುತ್ತೆ. ಯೂನಿಯನ್ ಮಿನಿಸ್ಟ್ರಿ ಅಫೇರ್ಸ್ ನೋಡಿ, ಯೂನಿಯನ್ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಇದನ್ನ ಮಾಡೋದು. ಮುಖ್ತಾರ್ ಅಬ್ಬಾಸ್ ನಖ್ವಿ ಪ್ರೆಸೆಂಟ್ ಮಿನಿಸ್ಟ್ರಿ ಯಾರು ಕೇಳಿದ್ರೆ. ಇನ್ನು 20 ಫೆಬ್ರವರಿ 2021ರಂದು ಜಾರಿಯಾಗುತ್ತೆ. ಏನು ಇದು ಅಂದರೆ, ಇದರಲ್ಲಿ ದೇಶಾದ್ಯಂತ ಕವಿಗಳು ತಮ್ಮ ಕವಿತೆಗಳನ್ನು ಪಠಣ ಮಾಡ್ತಾರೆ. ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಗುರಿ ಹೊಂದಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 87ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತೆ ಕೇಳಿದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 88ನೇ ಪ್ರಶ್ನೆ, ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ್ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ್ ಎಂಪವರ್ಮೆಂಟನ್ನು ಸ್ಥಾಪಿಸಿದೆ ಕೇಳಿದ್ರೆ ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್. ಆ್ಯಕ್ಚುಲಿ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಹೋಮ್ ಅಫೇರ್ಸ್ ಜಿ ಕಿಶನ್ ರೆಡ್ಡಿ ಅವರು ಇದನ್ನು ಉದ್ಘಾಟಿಸ್ತಾರೆ. ಎಲ್ಲಿ ಕೇಳಿದ್ರೆ ಹೈದರಾಬಾದ್ನ ಹಕೀಂಪೇಟಲ್ಲಿ. ಇದು ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 89ನೇ ಪ್ರಶ್ನೆ,
ಕಾಲೋಚಿತ ವ್ಯತ್ಯಾಸ ಸೀಸ್ನಲ್ ಕಾಂಟ್ರಾಸ್ಟ್ ಎಲ್ಲಿ ಗರಿಷ್ಠ ಇರುತ್ತೆ ನೋಡಿ. ಆ್ಯಕ್ಚುಲಿ ಕಾಲೋಚಿತ ವ್ಯತ್ಯಾಸ ಅಂತೇಳಿ ಕೊಟ್ಟಿದ್ದಾರೆ. ಸೀಸ್ನಲ್ ಕಾಂಟ್ರಾಸ್ಟ್ ಅಂತ ಅಂದ್ಕೊಂಡ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲಿ ಕೇಳಿದ್ರೆ ಮಧ್ಯ ಅಕ್ಷಾಂಶ. ಮಧ್ಯ ಅಕ್ಷಾಂಶ ಅಂದರೆ ಎಲ್ಲಿ ಅಂದರೆ ಭಾರತದಂಥ ಉಷ್ಣವಲಯದ ಪ್ರದೇಶದಲ್ಲಿ. ಇಲ್ಲಿ ಉಷ್ಣತೆಗಳು ಕ್ರಮೇಣ ಅಂದರೆ ಪದೇ ಪದೇ ಬದಲಾಗ್ತಿರುತ್ತೆ. ಸೀಸ್ನಲ್ ಆಗಿ ಕಾಲೋಚಿತವಾಗಿ ಅಂದರೆ ಮಳೆಗಾಲ ಇರುತ್ತೆ, ಬೇಸಿಗೆ ಕಾಲ ಇರುತ್ತೆ, ಚಳಿಗಾಲ ಇರುತ್ತೆ. ಈ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಉಷ್ಣತೆ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 90ನೇ ಪ್ರಶ್ನೆ, ಯಾವುದೇ ಪ್ರದೇಶದ ಮೇಲ್ಮೈ ವಿಶೇಷತೆಯನ್ನು ತೋರಿಸುವ ನಕ್ಷೆಯನ್ನು ಏನಂತ ಕರೀತಾರೆ ಕೇಳಿದ್ರೆ ಪರಿಹಾರ ನಕ್ಷೆ ಅಥವಾ ಛಾಯಾ ಭೂಪಟ ಅಥವಾ ರಿಲೀಫ್ ಮ್ಯಾಪ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 91ನೇ ಪ್ರಶ್ನೆ, ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು ಕೇಳಿದ್ರೆ ಕೋಲ್ಡ್ ಚಿನ್ನದ ಗಣಿ ಅಂತಿದೆ. ಆ್ಯಕ್ಚುಲಿ ಇದು KGF ಕೋಲಾರ್ ಗೋಲ್ಡ್ ಮೈನ್ಸ್ ಅಂತ ನಾವು ಹೇಳ್ಬೋದು ಅಥವಾ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಹೇಳ್ಬೋದು. ಇದು 3000 ಮೀಟರ್ವರೆಗೆ ಅಂದರೆ ಆಲ್ಮೋಸ್ಟ್ 3 ಕಿಲೋಮೀಟರ್ವರೆಗಿನ ಆಳ ಹೊಂದಿದೆ ಮತ್ತು ಭಾರತದ ಅತ್ಯಂತ ಆಳವಾದ ಗಣಿ ಕೂಡ ಹೌದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 92ನೇ ಪ್ರಶ್ನೆ, ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ವೈವಿಧ್ಯತೆ ಪ್ರದರ್ಶಿಸುತ್ತೆ ಕೇಳಿದ್ರೆ ಉಷ್ಣವಲಯದ ಮಳೆಕಾಡು. ಯಾಕಂದರೆ ಇದನ್ನ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂತ ಕೂಡ ಕರಿತೀವಿ. ಇಲ್ಲಿ ಅಧಿಕವಾದಂತಹ ಗರಿಷ್ಠವಾದಂಥ ಜೈವಿಕ ವೈವಿಧ್ಯತೆ ಕಾಣಿಸುತ್ತೆ. ಉಷ್ಣವಲಯದ ಮಳೆಕಾಡು ಯಾವುದು ಕೇಳಿದ್ರೆ ನಮ್ಮದೇ ಕಾಡು, ಪಶ್ಚಿಮ ಘಟ್ಟದ ಕಾಡು ಅಂತಲೂ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 93ನೇ ಪ್ರಶ್ನೆ, ಜೀವಗೋಳದ ಮೀಸಲು ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತಾರೆ. 3 ಕೂಡ ಸರಿ ಇದೆ. ಏನಂತ ನೋಡಿ, ಮನುಷ್ಯ ಮತ್ತು ಜೀವಗೋಳ ಅಂತರ್ ಸರ್ಕಾರಿ ಕಾರ್ಯಕ್ರಮವನ್ನು ಯುನೆಸ್ಕೋ ಆರಂಭಿಸಿತು, ಸರಿ. ಜೀವಗೋಳ, ಸಂಚಯ, ಮೀಸಲು, ಕೋರ್ ಪ್ರದೇಶ, ಬಫರ್ ವಲಯ ಮತ್ತು ಪರಿವರ್ತನ ಪ್ರದೇಶ ಎಂದು ಕರೆಯಲ್ಪಡುವ 3 ಮುಖ್ಯ ವಲಯಗಳನ್ನು ಹೊಂದಿದೆ, ಇದು ಕೂಡ ಸರಿ. ಮನ್ನಾರ್ ಕೊಲ್ಲಿ, ಸಿಮ್ಲಿಫಲ್ ಮತ್ತು ಮಚ್ಮರ್ ಇವು ಭಾರತದ ಜೀವಗೋಳದ ಮೀಸಲು, ಅಫ್ಕೋರ್ಸ್ ಇದು ಸರಿ. 3 ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 94ನೇ ಪ್ರಶ್ನೆ, ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ 2021 ಈ ಹೇಳಿಕೆ ಗಮನಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಇಲ್ಲಿ 1 ಮತ್ತು 2 ಸರಿ ಇದೆ. ಅಂದರೆ 2022ರ ವೇಳೆಗೆ ಕಡಿಮೆ ಉಪಯುಕ್ತತೆ ಮತ್ತು ಹೆಚ್ಚಿನ ಕಸದ ಸಾಮರ್ಥ್ಯ ಹೊಂದಿರುವ ನಿರ್ದಿಷ್ಟ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುವನ್ನು ನಿಷೇಧಿಸೋದು ಮತ್ತು ಕಂಪೋಸ್ಟಬಲ್ ಪ್ಲಾಸ್ಟಿಕ್ನ ವಸ್ತುಗಳಿಗೆ ನಿಷೇಧ ಅನ್ವಯಿಸೋದಿಲ್ಲ ಇದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 95ನೇ ಪ್ರಶ್ನೆ, ಭಾರತದ ಆಳವಾದ ಸಮುದ್ರ ಮಿಷನನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಚಿವಾಲಯ ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂವಿಜ್ಞಾನ ಸಚಿವಾಲಯ. ನೋಡಿ, ಇದು 6 ಮುಖ್ಯ ಅಂಶಗಳನ್ನು ಆಧರಿಸಿದೆ. ಆ್ಯಕ್ಚುಲಿ ಏನಿದು ಆಳ ಸಮುದ್ರದ ಮಿಷನ್ ಅಂತ ಕೇಳಿದ್ರೆ 6000 ಮೀಟರ್ ಅಡಿಯಲ್ಲಿ ಸಮುದ್ರಯಾನಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಇದನ್ನು ಯಾವುದು ಮಾನಿಟ್ರಿಂಗ್ ಮಾಡುತ್ತೆ ಕೇಳಿದ್ರೆ, ಇಂಪ್ಲಿಮೆಂಟೇಷನ್ ಯಾವುದು ಕೇಳಿದ್ರೆ ಭೂವಿಜ್ಞಾನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 96ನೇ ಪ್ರಶ್ನೆ, ಭಾರತದ ಹಣಕಾಸು ಸೂಕ್ಷ್ಮ ಜ್ಞಾನ ಗುಪ್ತಚರ ವಿಭಾಗದ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಸರಿಯಾದ್ದನ್ನು ಆಯ್ಕೆ ಮಾಡಿ. ಸೊ 1 ಮತ್ತು 2 ಕೂಡ ಸರಿ ಇದೆ. ಆ್ಯಕ್ಚುಲಿ FIONU ಸಂಶಯಾಸ್ಪದ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಸ್ಕರಿಸುತ್ತೆ, ವಿಶ್ಲೇಷಿಸುತ್ತೆ ಮತ್ತು ಪ್ರಸಾರ ಮಾಡೋದಕ್ಕೆ ಜವಾಬ್ದಾರಿ ಹೊಂದಿದೆ. ಆ್ಯಕ್ಚುಲಿ ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ಪಂಕಜ್ ಕುಮಾರ್ ಮಿಶ್ರಾ. ಈ ಅಂಶ ಗೊತ್ತಿರಲಿ. ಇದರ ಕೆಲಸವನ್ನು ಹಣಕಾಸು ಸಚಿವರು ಮೇಲ್ವಿಚಾರಣೆ ಮಾಡ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 97ನೇ ಪ್ರಶ್ನೆ, ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂದರೆ ಏನು? ಆ್ಯಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ಶ್ರೇಷ್ಠವಾದ ಯೋಜನೆ ಇದು. ಇದು 100 ಲಕ್ಷ ಕೋಟಿಯನ್ನು ಇದಕ್ಕೆ ಇಡಲಾಗಿದೆ. ನಮ್ಮ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇದೊಂದು ಯೋಜನೆ ಜಾರಿ ಬಂದಿದೆ. ಇದನ್ನು ಗತಿಶಕ್ತಿ ಮಾಸ್ಟರ್ ಪ್ಲಾನ್, ಪ್ರೈಮ್ ಮಿನಿಸ್ಟರ್ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಕೂಡ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 98ನೇ ಪ್ರಶ್ನೆ, ಮೇಕೆದಾಟು ಯೋಜನೆ ಒಂದು ವಿವಿಧೋದ್ದೇಶ ಯೋಜನೆ. ಇದು ಎಲ್ಲಿದೆ ಕೇಳಿದ್ರೆ, ಯಾವ ನದಿ ತೀರದಲ್ಲಿ ಇದೆ ಕೇಳಿದ್ರೆ ಕಾವೇರಿ ನದಿಯಲ್ಲಿದೆ. ಇದು ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಯ ಗಡಿ ಭಾಗದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 99ನೇ ಪ್ರಶ್ನೆ, ಭಾರತದ ಯಾವ ನಗರ 100% ಕೋವಿಡ್-19 ಲಸಿಕೆಯನ್ನು ಮೊದಲು ಸಾಧಿಸಿತು ಕೇಳಿದ್ರೆ ಭುವನೇಶ್ವರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಮತ್ತು 100ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿ ಯಾವುದು ಕೇಳ್ತಾರೆ. ನೋಡಿ, ಭಾರತದ ಮೊದಲ ಏಕಕಾಲೀಯ ಜನಗಣತಿ 1881ನಲ್ಲಿ ಆಯಿತು, ಸರಿಯಾಗಿದೆ. ದಶಮಾನದ ಜನಗಣತಿ ನಡೆಸುವ ಜವಾಬ್ದಾರಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯ ಮೇಲೆ ಇರುತ್ತೆ, ಸರಿ ಇದೆ. 2011ರ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ವಿವಿಧ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ದಾಖಲೆ ಪಡಿತು, ಇದು ಕೂಡ ಸರಿ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದಿಷ್ಟು 2021ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ಸೆಕೆಂಡ್ ಪೇಪರ್ನ ಸಮಗ್ರವಾದ ವಿಶ್ಲೇಷಣೆ, ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ್ದೀವಿ. ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ನೀವು ನೋಡಿ. ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ಅನೇಕ ಮೆಗಾ ಸೀರೀಸ್ಗಳನ್ನು ಕೊಟ್ಟಿದ್ದೀವಿ.
ಮೆಗಾ ಸರಣಿಗಳ ಸಂಪೂರ್ಣ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.